ಹೆಸರನ್ನ ಬದಲಾವಣೆ ಮಾಡಿಯೇ ಮಾಡ್ತೇನೆ ಎಂದು ಮೈಸೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸವಾಲ್ ಹಾಕಿದ್ದಾರೆ. ರಾಮನಗರದ ಹೆಸರನ್ನ ಹೇಗೆ ಬದಲಾವಣೆ ಮಾಡಬೇಕು ಅಂತ ನನಗೆ ಗೊತ್ತಿದೆ. ನಾವೇನು ಹೊರಗಿನಿಂದ ಬಂದವರಲ್ಲ. ನಮ್ಮ ಭೂಮಿ, ನಮ್ಮ ನೆಲದ ಬಗ್ಗೆ ನಮಗೆ ಗೊತ್ತಿದೆ. ಯಾರು ಅಪ್ಪ ಅಮ್ಮನ ಹೆಸರು ಬದಲಾಯಿಸಿಲ್ಲ, ಅಫಿಡವಿಟ್ ಮಾಡಿಕೊಳ್ಳಬಹುದು ಅಷ್ಟೇ ಎನ್ನುವ ಮೂಲಕ ವಿರೋಧಿಗಳಿಗೆ ಟಕ್ಕರ್ ಕೊಟ್ರು. ಈಗಿನ ಜನಜಾತಿ ಗಣತಿ ವರದಿ ಪಾರದರ್ಶಕವಾಗಿಲ್ಲ ಅಂತ ಸಚಿವ ವಿ ಸೋಮಣ್ಣ ಕಿಡಿಕಾರಿದ್ರು. ರಾಜ್ಯದ ಜನರ ಭಾವನೆಗಳಿಗೆ ಈ ವರದಿ ವಿರುದ್ಧವಾಗಿದೆ. ಹಲವು ಸಮುದಾಯಗಳಿಗೆ ಜಾತಿ ಗಣತಿ ನೋವು ತಂದಿದೆ ಅಂದ್ರು. ಈ ವರದಿ ಮೂಲಕ ರಾಜ್ಯದ ಜನರ ಜೊತೆ ಸರ್ಕಾರ ಆಟ ಆಡುವ ಕೆಲಸ ಮಾಡೋದು ಬೇಡ. ಈ ವರದಿಗೆ ಕಾಂತರಾಜ್ ಅವರು ಸಹಿ ಹಾಕದೆ ಓಡಿ ಹೋದ್ರು. ಹೀಗಾಗಿ ಇದು ಮಕ್ಕಿ ವರದಿ ಅಂತ ಲೇವಡಿ ಮಾಡಿದ್ರು. ಸಿದ್ದರಾಮಯ್ಯ ಅವರು ವರದಿ ವಾಪಸ್ ಪಡೆದು ಹೊಸ ಸಮೀಕ್ಷೆ ವೈಜ್ಞಾನಿಕವಾಗಿ ಮಾಡಲಿ ಅಂತ ಆಗ್ರಹಿಸಿದ್ರು. ಕರ್ನಾಟಕ ಲೋಕಸೇವಾ ಆಯೋಗದ ಅವಾಂತರವನ್ನ ಬಗೆಹರಿಸುತ್ತೇನೆ ಎಂದು ಸಿಎಂ ಹೇಳಿದಂತೆ ನಡೆದುಕೊಳ್ಳಬೇಕು ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ಕರ್ನಾಟಕ ಹಾಗೂ ಪ್ರಶ್ನೆ ಪತ್ರಿಕೆಯಲ್ಲಿ ಲೋಪದೋಷಗಳ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ. ವಿಪಕ್ಷಗಳಾಗಿ ನಾವು ಕೂಡ ಸದನದಲ್ಲಿ ಹೋರಾಟ ಮಾಡಿದ್ವಿ. ಕೋರ್ಟ್ಗೆ ಹೋಗಿದ್ದಾರೆ. ಆ ತೀರ್ಪು ಹೊರಬಂದ ನಂತರ ಸಮಸ್ಯೆ ಬಗೆಹರಿಸ್ತೀವಿ ಅಂದ್ರು. ಕೋರ್ಟ್ಗೆ ಹೋದ 32 ಜನರಿಗೆ ಮರು ಪರೀಕ್ಷೆ ಅವಕಾಶ ಕೊಡಿ ಅಂತ ಆದೇಶ ಬಂದಿದೆ. ಅವರು ಎಲ್ಲರಿಗೂ ಮರು ಪರೀಕ್ಷೆ ಕೊಡಬೇಕು ಅಂತ ಕೋರ್ಟ್ಗೆ ಹೋಗಿದ್ದು, ಆದರೆ ಕೋರ್ಟ್ ಈ ರೀತಿ ತೀರ್ಪು ಕೊಟ್ಟಿದೆ. ಕೋರ್ಟ್ ತೀರ್ಪು ನೋಡಿದ್ರೆ ಆಯೋಗದಲ್ಲಿ ತಪ್ಪು ಆಗಿದೆ ಅಂತ ಗೊತ್ತಾಗಿದೆ. ಆದ್ರಿಂದ 32 ಜನರಿಗೆ ಅಲ್ಲದೆ ಎಲ್ಲರಿಗೂ ಮರು ಪರೀಕ್ಷೆಗೆ ಅವಕಾಶ ಕೊಡಬೇಕೆಂದು ಆಗ್ರಹಿಸಿದ್ದಾರೆ. ವೈಯಕ್ತಿಕ ದ್ವೇಷಕ್ಕೆ 70ಕ್ಕೂ ಹೆಚ್ಚು ಅಡಿಕೆ ಮರಗಳನ್ನು ದುರುಳರು ಕಡಿದು ಹಾಕಿದ ಘಟನೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಕರಗಡ ಗ್ರಾಮದಲ್ಲಿ ನಡೆದಿದೆ. ರೈತ ಜಯಣ್ಣ ಎಂಬವರು ತಮ್ಮ ಜಮೀನಿನಲ್ಲಿ ಬೆಳೆದಿದ್ದ ಅಡಿಕೆ ಮರಗಳನ್ನು ನಾಶ ಮಾಡಿದ್ದಾರೆ. 4.5 ವರ್ಷದ ಹೊಂಬಾಳೆ ಬಿಟ್ಟಿದ್ದ ಅಡಿಕೆ ಮರಗಳನ್ನು ಕೀಚಕರು ಕಡಿದು ಹಾಕಿದ್ದಾರೆ. ಕಷ್ಟಪಟ್ಟು ಬೆಳೆದಿದ್ದ ಅಡಿಕೆ ಮರಗಳನ್ನು ಕಳೆದುಕೊಂಡ ರೈತ ಜಯಣ್ಣ ಕಂಗಾಲಾಗಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕ್ಯಾಬಿನೆಟ್ ಸಭೆ ಬಳಿಕ ನಿನ್ನೆ ಬೆಟ್ಟದಲ್ಲಿ ವಾಸ್ತವ್ಯ ಹೂಡಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಲೆ ಮಹದೇಶ್ವರನ ದರ್ಶನ ಪಡೆದ್ರು. ದಂಡಕೋಲು ಹಿಡಿದು ಮಲೆ ಮಹದೇಶ್ವರನಿಗೆ ಬೆಳ್ಳಿ ರಥ ಸೇವೆ ಸಲ್ಲಿಸಿದ್ರು. ಸಿಎಂ ಸಿದ್ದರಾಮಯ್ಯಗೆ ಸಚಿವ ವೆಂಕಟೇಶ್, ಎಚ್ಸಿ ಮಹದೇವಪ್ಪ ಸಾಥ್ ಕೊಟ್ರು. ನಾನೇ ಈ ರಥಕ್ಕೆ ಬೆಳ್ಳಿ ಕೊಟ್ಟಿದ್ದು ಅಂತ ಸಿಎಂ ಸಿದ್ದರಾಮಯ್ಯ ನೆನಪಿಸಿಕೊಂಡ್ರು. ಜನರು ನನಗೆ ಉಡುಗೊರೆಯಾಗಿ ಕೊಟ್ಟ ಬೆಳ್ಳಿಯನ್ನ ಈ ರಥ ನಿರ್ಮಾಣಕ್ಕೆ ನೀಡಿದೆ ಅಂತ ಸಿಎಂ ಮೆಲುಕು ಹಾಕಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.